ನಮಸ್ಕಾರ ಸ್ನೇಹಿತರೆ, ಪಿಂಚಣಿ ಪಡೆಯವರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಅಂಗವಿಕಲರಾಗಿರಲಿ, ಹಿರಿಯರಾಗಿರಲಿ ಅಥವಾ ವಿಧವಾ ಮಹಿಳೆಯರಾಗಿರಲಿ ನಿಮಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ, ಈ ಒಂದು ಪಿಂಚಣಿ ಸೌಲಭ್ಯದಲ್ಲಿ ಹೆಚ್ಚಳ ಎಷ್ಟಾಗ್ತಾ ಇದೆ ಅಮೌಂಟು ಈಗಾಗಲೇ ತಮ್ಮನಲ್ಲಿ ಅಂತ ನೋಡಿರ್ತೀರಿ. ಎಲ್ಲರಿಗೂ ಕೂಡ ಈಗ 3,200 ಅಷ್ಟೇ ಅಲ್ಲ, 2,200 ಕೂಡ ಜಮಾ ಆಗ್ಬೋದು ಅಥವಾ 3,000ವರೆಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಎಲ್ಲರೂ ಕೂಡ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ನಿಮಗೆ ಜಮಾ ಆಗಿಲ್ಲಪ್ಪ ಅಂದ್ರೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ತಾ ಇದ್ದೀನಿ. ಸೊ ಟೋಟಲಿ ಪಿಂಚಣಿ ಸೌಲಭ್ಯದ ಬಗ್ಗೆ ಎಲ್ಲ ಕೂಡ ಮಾಹಿತಿನ ಒಂದೊಂದಾಗಿ ತಿಳಿತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಆದಷ್ಟು ಎಲ್ಲರೂ ಕೂಡ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಪಿಂಚಣಿದಾರರಲ್ಲಿ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಆಲ್ರೆಡಿ ಮಾರ್ಚ್ ತಿಂಗಳದ್ದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಯಾರಿಗೆ ಜಮಾ ಕ್ಲಿಯರ್ ಆಗಿಲ್ಲ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರಿಗೆ ಪಿಂಚಣಿ ಏಪ್ರಿಲ್ ತಿಂಗಳದ್ದು ಬಂದಿಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಪ್ರತಿ ತಿಂಗಳು ಕೂಡ 15ರಿಂದ 20ನೇ ತಾರೀಕು ಕೂಡ ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಾ ಇದೆ. ಇಲ್ಲಿ ಒಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಬೋದು, ಮೊದಲು ಗ್ಯಾರಂಟಿ ಯೋಜನೆಗಳಿಗಿಂತ ಮುಂಚಿತವಾಗಿ ಪ್ರತಿ ತಿಂಗಳ ಹಣ 5ನೇ ತಾರೀಕು ಒಳಗಾಗಿ ಕ್ಲಿಯರ್ ಆಗ್ತಾ ಇತ್ತು. ಆವಾಗ ಯಾವ ಯೋಜನೆಗಳು ಅಂದ್ರೆ ಹಣ ಕೊಡ್ತಕ್ಕಂತಹ ಬೇರೆ ಬೇರೆ ಸ್ಕೀಮ್ಸ್ಗಳು ಹೆಚ್ಚಾಗಿ ಇರಲಿಲ್ಲ. ಆದರೆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಸಾಕಷ್ಟು ಹಣ ವೆಚ್ಚಗಳು ಖರ್ಚುಗಳು ಆಗ್ತಾ ಇದೆ. ಹೀಗಾಗಿ ಈ ಒಂದು ಪಿಂಚಣಿ ಹಣ ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಲೇಟ್ ಆಗ್ತಾ ಇದೆ. ಬರ್ತಾ ಇದೆ ಖಂಡಿತವಾಗ್ಲೂ, ಆದರೆ ಲೇಟ್ ಆಗ್ತಾ ಇದೆ. ಅದಕ್ಕೆ ಸಹಕರಿಸಬೇಕಾಗತ್ತೆ ನೀವು ಕೂಡ. ಈಗ ಸರ್ಕಾರ ಒಮ್ಮೆಲೆ ಜಮಾ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಈ ಕಡೆ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದೆ, ಅನ್ನಭಾಗ್ಯದಲ್ಲಿ ಅಕ್ಕಿ ಸರಬರಾಜು ಮಾಡ್ತಾ ಇದೆ, ಶಕ್ತಿ ಯೋಜನೆಯನ್ನ ಕೊಡ್ತಾ ಇದೆ, ಗೃಹ ಜ್ಯೋತಿ ಯೋಜನೆ ಕೊಡ್ತಾ ಇದೆ. ಈ ಎಲ್ಲ ಯೋಜನೆಗಳಿಗೂ ಕೂಡ ಗಮನ ಹರಿಸಬೇಕಾಗತ್ತೆ. ಹೀಗಾಗಿ ಟೈಮ್ ತಗೊಳುತ್ತೆ. ಸುಮಾರು 15ರಿಂದ 20ನೇ ತಾರೀಕುವರೆಗೂ ಕೂಡ ಟೈಮ್ ತಗೊಳುತ್ತೆ. ಪ್ರತಿ ತಿಂಗಳು ಕೂಡ ಟೈಮ್ ತಗೊಳುತ್ತೆ ಅಷ್ಟು. ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗ್ತಕ್ಕಂತಹ ಪಿಂಚಣಿ ಎಷ್ಟು, ಹಾಗಾದ್ರೆ ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಈ ಎಲ್ಲ ನೋಡೋದಾದ್ರೆ ಇಲ್ಲಿ ಹಿರಿಯರು, ಮತ್ತೆ ಅಂಗವಿಕಲರು ಮತ್ತೆ ವಿಧವಾ ಮಹಿಳೆಯರು ಹೆಚ್ಚಾಗಿ ಪಿಂಚಣಿಯನ್ನ ಪಡಿತಾ ಇದ್ರಲ್ವಾ. ಇದರಲ್ಲಿ ಅಂಗವಿಕಲರಿಗೆ ಆಲ್ರೆಡಿ ಹೆಚ್ಚಳ ಇದೆ. ಇನ್ನು ಹಿರಿಯರಿಗೆ ಒಂದು ರೇಂಜ್ದಲ್ಲಿ ಅವರು ಪಡಿತಾನೆ ಇರ್ತಾರೆ. ಅದರಲ್ಲಿ ವಿಧವಾ ಮಹಿಳೆಯರಿಗೆ ಹೆಚ್ಚಿನ ಪಿಂಚಣಿಯನ್ನ ಮಾಡಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಇಲ್ಲಿ ಹಿರಿಯರಿಗೆ ಹೆಚ್ಚಳ ಮಾಡಿಲ್ಲ, ಆಲ್ರೆಡಿ ಹೆಚ್ಚಳ ಇದೆ. ಮತ್ತೆ ಈ ಕಡೆ ಅಂಗವಿಕಲರಿಗೂ ಕೂಡ ಅಂಗವೈಕಲ್ಯದ ಆಧಾರದ ಮೇಲೆ ಹೆಚ್ಚಳ ಸಿಗ್ತಾ ಇರುತ್ತೆ. ಅಂಗವೈಕಲ್ಯತೆ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಒಬ್ಬೊಬ್ಬರಿಗೆ ಒಂದು ಕೈ ಇರಲಿಲ್ಲಪ್ಪ ಅಂದ್ರೆ ಇನ್ನೊಬ್ಬರಿಗೆ 2 ಕೈ ಇರೋದಿಲ್ಲ, ಇನ್ನೊಬ್ಬೊಬ್ಬರಿಗೆ ಒಂದು ಕಾಲು ಇರೋದಿಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ಒಂದು ಕಾಲು ಒಂದು ಕೈ ಇರೋದಿಲ್ಲ, ಅವರಿಗೆ ಹೆಚ್ಚಿನ ಪಿಂಚಣಿ ಸಿಗತ್ತೆ. ಇಂಥವರಿಗೆ ಈಗ ಅಂಗವೈಕಲ್ಯತೆ ಏನು ಹೆಚ್ಚಳ ಇರುತ್ತೆ ನೋಡಿ, ಅವರಿಗೆ ಹೆಚ್ಚಳ ಪಿಂಚಣಿಯನ್ನ ಸಿಗ್ತಕ್ಕಂಥದ್ದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ. ಸದ್ಯಕ್ಕೆ ಕೇಂದ್ರ ಸರ್ಕಾರ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಪಿಂಚಣಿಯನ್ನ ಕೊಡ್ತಾ ಇದೆ. ಮಹಿಳೆಯರ ಸಬಲೀಕರಣಕ್ಕಾಗಿ, ಮಹಿಳೆಯರು ತಮ್ಮ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕಾಗಿ, ತಮ್ಮ ಗಂಡಂದಿರಂತರೂ ತೀರಿ ಹೋಗಿರ್ತಾರೆ, ತಮ್ಮ ಸಂಸಾರವನ್ನ ನಡೆಸಬೇಕಾಗತ್ತೆ, ತಮ್ಮ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಬೇಕಾಗತ್ತೆ, ಅವರ ಶಾಲಾಭ್ಯಾಸಗಳನ್ನ ಅದನ್ನು ನೋಡ್ಕೊಳ್ಳಲ್ದಲ್ಲದೆ ವಿದ್ಯಾರ್ಥಿಗಳ ಜೀವನವನ್ನ ಕೂಡ ಮುಂದೆ ನಡೆಸಬೇಕಾಗತ್ತೆ. ಹೀಗಾಗಿ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ಇದನ್ನ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ವಿಧವಾ ಮಹಿಳೆಯರಿಗೆ. ಸುಮಾರು ಕರ್ನಾಟಕ ರಾಜ್ಯ ಸೇರಿದಂತೆ 7 ರಾಜ್ಯದಲ್ಲಿ ಪಿಂಚಣಿ ಹೆಚ್ಚಳ ಆಗಿದೆ. ಇಲ್ಲಿ 3,000ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 900ರಿಂದ 2,200ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ. ಹರಿಯಾಣದಲ್ಲಿ ನೋಡಿ 3,000ವರೆಗೂ ಕೂಡ ಹೆಚ್ಚಳ ಆಗಿದೆ. ರಾಜಸ್ಥಾನದಲ್ಲಿ ಕೂಡ 2,000ವರೆಗೂ ಕೂಡ ಹೆಚ್ಚಳ ಆಗಿದೆ. ಈ ರೀತಿ ಹಲವಾರು ರಾಜ್ಯದಲ್ಲಿ ಹಲವಾರು ತರ ಹೆಚ್ಚಳ ಆಗಿದೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ 900ರಿಂದ 2,200ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ವಿಧವಾ ಮಹಿಳೆಯರಿಗೆ. ಯಾರು ವಿಧವೆಯರಿದ್ರಿ, ಸೊ ನಿಮ್ಮ ಖಾತೆಗಳಿಗೆ ಹೆಚ್ಚಿನ ಪಿಂಚಣಿ ಹಣ ಜಮಾ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಪಿಂಚಣಿ ಏನಿದೆಯಲ್ಲ ಆದಷ್ಟು ಬೇಗನೆ ಜಮಾ ಆಗಿ ಕ್ಲಿಯರ್ ಆಗ್ತಕ್ಕಂಥದ್ದು. ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಪಿಂಚಣಿ ಲೇಟ್ ಆಗತ್ತೆ ಒಂದು ಸ್ವಲ್ಪ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಯೋಜನೆಗಳಿದಾವೆ, ನಿಮಗೆ ಗೊತ್ತಿರುವಂತಹ ವಿಷಯ, ಅಲ್ಲೇ ಹೇಳಬೇಕಾಗಿರುವಂತಹ ಅವಶ್ಯಕತೆ ಏನಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸೋಣ. ಸರ್ಕಾರ ಆದಷ್ಟು ಬೇಗನೆ ಹಣ ಜಮಾ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಮನವಿ ಸಲ್ಲಿಸೋಣ. ಈಗ ಸದ್ಯಕ್ಕೆ ಹೆಚ್ಚಳ ಆಗ್ತಕ್ಕಂಥದ್ರ ಬಗ್ಗೆ ನಿಮಗೆ ಸಿಕ್ಕಿದೆ ಮಾಹಿತಿ. ಏಪ್ರಿಲ್ ತಿಂಗಳ ಬಗ್ಗೆನೂ ಕೂಡ ನಿಮ್ಗೆ ಗೊತ್ತಿದೆ. ಈಗ ಸದ್ಯಕ್ಕೆ 15-20ನೇ ತಾರೀಕುವರೆಗೂ ಕೂಡ ನಿಮಗೆ ಜಮಾ ಆಗತ್ತೆ. ಇನ್ನು ಇಂಪಾರ್ಟೆಂಟ್ ಒಂದು ವಿಷಯ ಇದೆ, ಇಲ್ಲಿ ಪ್ರತಿಯೊಬ್ಬರು ಕೂಡ ಗಮನ ಕೊಟ್ಟು ಕೇಳಿ. ಏನಪ್ಪಾ ಅಂದ್ರೆ, ನಿಮಗೆ ಪಿಂಚಣಿ ಏನಾದರೂ ಪೆಂಡಿಂಗ್ ಉಳಿತಕ್ಕಂಥದ್ದು ಕಾಣ್ತಾ ಇದ್ರೆ, ಒಂದು ತಿಂಗಳು ಜಮಾ ಆಗೋದು, ಮತ್ತೊಂದು ತಿಂಗಳದ್ದು ಪೆಂಡಿಂಗ್ ಉಳಿಯೋದು, ಅಥವಾ 2 ತಿಂಗಳದ್ದು ಪೆಂಡಿಂಗ್ ಏನೇ ಉಳಿತಾ ಇದೆ, ಈ ಕಡೆ ಹಣನೇ ಬಂದಿಲ್ಲ ನಮಗೆ
ನಮಗೆ ಅಂತ ಹೇಳ್ತಾ ಇದ್ರೆ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ. ಡೆಫಿನೆಟ್ಲಿ ಆ ಕೆಲಸ ಮಾಡಿದ್ರೆ ಮಾತ್ರ ಜಮಾ ಆಗತ್ತೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಈ ರೀತಿ ಬಹಳಷ್ಟು ಫಲಾನುಭವಿಗಳಿಗೆ ಪಿಂಚಣಿದಾರರಿಗೆ ಆಗಿದೆ. ಹಿರಿಯರಾಗಿರ್ಲಿ, ಅಂಗವಿಕಲರಾಗಿರ್ಲಿ, ಅಥವಾ ಇಲ್ಲಿ ಮುಖ್ಯವಾಗಿ ವಿಧವಾ ಮಹಿಳೆಯರಾಗಿರ್ಲಿ, ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡಬೇಕಾಗತ್ತೆ. ಏನಪ್ಪಾ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ನೋಡಿ, ಅಲ್ಲಿ ಹೋಗಿ ನೀವು ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗತ್ತೆ. ಇದು ಮೊದಲು ಇರಲಿಲ್ಲ, ಆದ್ರೆ ಈಗ ಸದ್ಯಕ್ಕೆ ಲೈಫ್ ಸರ್ಟಿಫಿಕೇಟ್ ಕೊಡಲೇಬೇಕು, ಜೀವಿತ ಪ್ರಮಾಣ ಪತ್ರ ಕೊಡಲೇಬೇಕಂತ ಹೇಳ್ಬಿಟ್ಟು ಕಡ್ಡಾಯ ಮಾಡಿದ್ದಾರೆ. ಅದನ್ನ ಕೊಟ್ಟಿದ್ರೆ ಮಾತ್ರ ನಿಮಗೆ ಪಿಂಚಣಿ ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯ. ಆದಷ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ಪಿಂಚಣಿಯನ್ನ ಪಡ್ಕೊಳ್ಬೇಕಂದ್ರೆ ಲೈಫ್ ಸರ್ಟಿಫಿಕೇಟ್ ಅನ್ನ ಹೋಗಿ ಕೊಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾರಿಗೆ ಹಣ ಜಮಾ ಆಗ್ತಾ ಇಲ್ಲ ನೋಡಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ಪಿಂಚಣಿ ಹಣ ಸಿಗ್ಬೇಕಂದ್ರೆ ಲೈಫ್ ಸರ್ಟಿಫಿಕೇಟ್ ಅನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ಹೋಗಿ ಕೊಟ್ರೆ, ಸಬ್ಮಿಟ್ ಮಾಡಿದ್ರೆ ಅವರು ಮೇಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕಳಿಸ್ತಾರೆ. ಮತ್ತೆ ನಿಮಗೆ ಎಂದಿನ ಪ್ರಕಾರ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡೋದನ್ನ ಮರಿಬೇಡಿ. ಆದಷ್ಟು ಎಲ್ಲರೂ ಕೂಡ ಈ ಕೆಲಸ ಮಾಡಿ. ಈ ಒಂದು ವಿಡಿಯೋನ ಆದಷ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಇಷ್ಟು ನಿಮಗೆ ಸಿಕ್ಕಿದ್ರೆ ಮಾಹಿತಿ, ನೆಕ್ಸ್ಟ್ ಮಾಹಿತಿ ಬಾಯ್ ಫ್ರೆಂಡ್ಸ್.